ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಅಪ್ಡೇಟ್ಸ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವೆಲ್ಲ ತರಹದ ಡಾಕ್ಯುಮೆಂಟ್ಸ್ಗಳು ಬೇಕು ವೆರಿಫಿಕೇಷನ್ ಮಾಡಿಸೋದಕ್ಕೆ. ಅದೇ ರೀತಿ ಆ ವೆರಿಫಿಕೇಷನ್ ಮಾಡಿಸೋದಕ್ಕೆ ಎಷ್ಟೆಷ್ಟು ಸೆಟ್ ಜೆರಾಕ್ಸ್ ಮಾಡಿಸಿಟ್ಕೋಬೇಕು ಡಾಕ್ಯುಮೆಂಟ್ಸ್ಗಳನ್ನ ಅಂತ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಫಾರ್ ಕೌನ್ಸಿಲಿಂಗ್ಗೆ ಫಸ್ಟ್ ಒನ್ KCET ಅಪ್ಲಿಕೇಶನ್ ಫಾರ್ಮ್. ಅದರಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಹಾಕ್ಸಿರ್ಬೇಕು ಫ್ರೆಂಡ್ಸ್. ಅದನ್ನೇ ಜೆರಾಕ್ಸ್ ಮಾಡಿ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ನ ಕಂಪಲ್ಸರಿ ಹಾಕಿಸ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ CET ಅಡ್ಮಿಟ್ ಕಾರ್ಡು. ಅದರಲ್ಲಿ ಅದು ಕೂಡ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ನ ಜೆರಾಕ್ಸ್ ಮಾಡಿಸಿ ಅದಕ್ಕೂ ಕೂಡ ಹಾಕಿಸ್ಬೇಕು ಫ್ರೆಂಡ್ಸ್. ಎಲ್ಲದಕ್ಕೂ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಜೆರಾಕ್ಸ್ ಕಾಪಿಗೆ ಹಾಕಿಸ್ಬೇಕು. ಥರ್ಡ್ ಒನ್ 10th ಮಾರ್ಕ್ಸ್ ಕಾರ್ಡು. ಅದಕ್ಕೂ ಸ್ಕೂಲ್ ಪ್ರಿನ್ಸಿಪಲ್ ಸಿಗ್ನೇಚರ್ ಒರಿಜಿನಲ್ ಕಾಪಿಗೆ, ಹಾಗೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಜೆರಾಕ್ಸ್ ಕಾಪಿಗೆ ಹಾಕಿಸ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಫೋರ್ತ್ ಒನ್, ಅದು 12th ಮಾರ್ಕ್ಸ್ ಕಾರ್ಡು. ಅದರಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಹಾಕಿ ಅದೇ ರೀತಿ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ನ ಜೆರಾಕ್ಸ್ ಕಾಪಿಗೆ ಹಾಕಿಸ್ಬೇಕು. ನೆಕ್ಸ್ಟ್ ಫಿಫ್ತ್ ಒನ್ ಸ್ಟಡಿ ಸರ್ಟಿಫಿಕೇಟ್. ಮಿನಿಮಮ್ 7 ಇಯರ್ಸ್ ಥರ ಇರಲೇಬೇಕು ಫ್ರೆಂಡ್ಸ್. ಅದಕ್ಕೆ ಕಾಲೇಜ್ ಪ್ರಿನ್ಸಿಪಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಇದು ಪ್ರಿನ್ಸಿಪಲ್ ಸಿಗ್ನೇಚರು, ಹಾಗೆ DDPI ಸಿಗ್ನೇಚರ್ ಹಾಕಿಸ್ಬೇಕು ಒರಿಜಿನಲ್ಗೆ. ಸ್ಕೂಲ್ ಪ್ರಿನ್ಸಿಪಲ್ ಸಿಗ್ನೇಚರ್ 1 to 10th BEO ಒರಿಜಿನಲ್ ಸರ್ಟಿಫಿಕೇಟ್ಗೆ ಹಾಕಿಸ್ಬೇಕು. ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ನ ಜೆರಾಕ್ಸ್ ಕಾಪಿಗೆ ಹಾಕಿಸ್ಬೇಕು ಫ್ರೆಂಡ್ಸ್. ಹಾಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ 1 to 10th ಇರಲೇಬೇಕು. ಹಾಗೆ ಅದನ್ನ ಸ್ಕೂಲ್ ಪ್ರಿನ್ಸಿಪಲ್ ಸಿಗ್ನೇಚರು ಒರಿಜಿನಲ್ ಕಾಪಿಗೆ ಹಾಕಿಸ್ಬೇಕು. BEO DDPI ಸಿಗ್ನೇಚರ್ನು ಒರಿಜಿನಲ್ಗೆ ಹಾಕಿಸ್ಬೇಕು. ಆದರೆ ಗೆಜೆಟೆಡ್ ಮಾತ್ರ ಜೆರಾಕ್ಸ್ಗೆ ಹಾಕಿಸ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಅದಕ್ಕೂ ಕೂಡ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಹಾಕಿಸಿ, ಅದು ಇಂಪಾರ್ಟೆಂಟ್ ಯಾವುದಕ್ಕೆ ಅಂದರೆ SN ಕೋಟಾದಲ್ಲಿರೋರಿಗೆ ಜೆರಾಕ್ಸ್ ಕಾಪಿ ಇರಲೇಬೇಕು ಫ್ರೆಂಡ್ಸ್. ಏಯ್ತ್ ಒನ್ ರೂರಲ್ ಸರ್ಟಿಫಿಕೇಟು. ಆ ರೂರಲ್ ಸರ್ಟಿಫಿಕೇಟ್ಗೆ ಸ್ಕೂಲ್ ಪ್ರಿನ್ಸಿಪಲ್ ಸಿಗ್ನೇಚರ್ ಆನ್ ಒರಿಜಿನಲ್ ಸರ್ಟಿಫಿಕೇಟ್ಗೆ, ಹಾಗೆ BEO DDPI ಸಿಗ್ನೇಚರ್ ಆನ್ ಒರಿಜಿನಲ್ ಸರ್ಟಿಫಿಕೇಟ್ಗೆ ಹಾಕಿಸ್ಬೇಕು. ಅದೇ ರೀತಿ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ನ ಜೆರಾಕ್ಸ್ ಕಾಪಿಗೆ ಹಾಕಿಸ್ಬೇಕು. ಅದೇ ರೀತಿ 9th ಒನ್ HK 371-J ಸರ್ಟಿಫಿಕೇಟ್ನ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಹಾಕಿಸ್ಬೇಕು. ಅದೇ ರೀತಿ 10th ಒನ್ ಹೊರನಾಡು ಆ್ಯಂಡ್ ಗಡಿನಾಡು ಸರ್ಟಿಫಿಕೇಟ್ನ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಜೆರಾಕ್ಸ್ ಕಾಪಿ ಪ್ಲಸ್ ID ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಎನಿ ಅದರ್ ID ಕಾರ್ಡ್ ಆ್ಯಂಡ್ 4-5 ಫೋಟೋಸ್. ನೆಕ್ಸ್ಟ್ ಫಾರ್ ಆಲ್ ದಿ ಡಾಕ್ಯುಮೆಂಟ್ಸ್ ಟೇಕ್ ಒರಿಜಿನಲ್ 3 ಜೆರಾಕ್ಸ್ ಕಾಪಿ ಅಟೆಸ್ಟೆಡ್, 1 ಕಾಪಿ ಎಕ್ಸ್ಟ್ರಾ ವಿತೌಟ್ ಅಟೆಸ್ಟೆಡ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾವಾರ ಹೊಸ ಅಪ್ಡೇಟ್ಸ್ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.